ಹ್ಮ್ ತುಂಬಾ ಖುಷಿ ಆಗತ್ತೆ. ಓಹೋ, ಆದ್ರಿಂದ ಕೆಲವೊಂದು ಕಲ್ತಿದೀನಿ. ಥ್ಯಾಂಕ್ ಯು. ಯಾವಾಗ್ಲಿಂದ ಕೇಳ್ತಿದ್ದೀರಿ? 2-3 years ಇಂದ. ಏನ್ ಕಲ್ತವ್ವ? ಅಂದ್ರೆ ಏನೇ ಬಂದ್ರು ಹೇಗೆ ಫೇಸ್ ಮಾಡ್ಬೇಕು, ಸೂಪರ್. ಏನ್ ಪ್ರಾಬ್ಲಮ್ಸ್ ಬಂದ್ರು ನಾವ್ ಹೆಂಗೆ ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಿಜ. ಆ ರೀತಿ ತಗೊಂಡಿದೀನಿ, ಕೆಲವೊಂದು ಅಳವಡಿಸ್ಕೊಂಡಿದೀನಿ. ಸತ್ಯ. ಬದುಕಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ನೋಡುವ ಕಷ್ಟಗಳು ಇದೆ ಅಣ್ಣ. ವಿಡಿಯೋಸ್ ಎಲ್ಲ ನೋಡಿದಾಗ ಅದ್ರ ಮುಂದೆ ನಮ್ದೇನು ಅಲ್ಲ. ಹೌದು. ಹಾಗಾಗಿ ಅದೇನ್ ದೊಡ್ಡದ ಸರಿ ಮಾಡ್ಕೊಳ್ತೀನಿ ಅಷ್ಟೇ. ಕುಗ್ಗೋದ್ರ ಬದಲು ಪರಿಹಾರದ ಕಡೆ ಗಮನ ಕೊಡ್ತೀನಿ. ಆಕ್ಚುಲಿ ನಾನು ಫಸ್ಟೇ ಕಾಲ್ ಮಾಡಿದ್ದು, ಫಸ್ಟ್ ಅಲ್ಲೇ ಸಿಕ್ಕಿದೆ ನಿಮ್ ಫೋನ್. ಹೌದಾ? ಹೌದು. ಇದೇ ಫಸ್ಟ್ ಟ್ರೈ ಮಾಡಿದ್ದ? ಇವಾಗ ಲೈವ್ ಅಲ್ಲಿ ನೋಡ್ತಾ ಇದ್ದೆ, ನೀವು ಒಳ್ಳೇದಾಗ್ಲಿ ಅಂತ ಹೇಳಿರಿ ಲಾಸ್ಟ್ ಕಾಲ್ಗೆ. ಮೇ ಬಿ ಇವಾಗ ಕನೆಕ್ಟ್ ಆಗ್ಬೋದು ನಂದು ಅಂತ ಟ್ರೈ ಮಾಡಿದೆ. ನೋಡಿ, ಕರೆ ಸಿಕ್ಕಿದೆ. ತುಂಬಾನೇ ಖುಷಿ ಆಯ್ತು ಅಣ್ಣ. ನಿಮ್ ವಾಯ್ಸ್ ಅಲ್ಲೇ ಪಾಸಿಟಿವ್ನೆಸ್ ಇದೆ ನಮ್ಗೆ. ನಿಮ್ ದೊಡ್ಡ ಗುಣ ನೋಡಿ. ಕಾರ್ಯಕ್ರಮ ಕೇಳ್ತೀರಿ, ಅದರಿಂದ ಒಂದಷ್ಟು ತುಂಬಾನೇ ಕಲ್ತಿದ್ದೀನಿ. ಜೇನು ಹುಳ ಮಕರಂದವನ್ನ ಹೇರದಂಗೆ ಕಾರ್ಯಕ್ರಮದಿಂದ ಒಳ್ಳೆಯದನ್ನ ಹೀರ್ಕೊಳ್ಳೋ ಶ್ರೇಷ್ಠ ಗುಣ ನಿಮ್ಮದು. ದೇವರು ಚೆನ್ನಾಗಿಲ್ಲವಾ? ಕೆಲವೊಂದು ಬಡತನದಾಗಿರ್ಬೋದು, ಮದ್ವೆ ವಿಷಯದಾಗಿರ್ಬೋದು, ಜಾಬ್ದಾಗಿರ್ಬೋದು, ಏನಾದ್ರು ಪ್ರಾಬ್ಲಮ್ಸ್ ಹೇಳ್ಕೊಂಡಾಗ ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಅಂತ ವಿಡಿಯೋಸ್ ಇಂದಾನೇ ನೋಡಿ ತಿಳ್ಕೊಂಡ್ಬಿಟ್ಟಿರ್ತೀವಿ ಅಲ್ಲೇ. ಇದೊಂಥರ ಡಿಕ್ಷನರಿ. ಹೌದು. ಎಷ್ಟು ವರ್ಷ ನಿಮ್ಗೆ? ನಂಗೆ ಈಗ 28 ರನ್ನಿಂಗ್ ಅನ್ನ. ಏನ್ ಇವತ್ತೆಲ್ಲ ಫೋನ್ ಮಾಡ್ರೆ 26, 27, 28? ನಂದು MA B.Ed ಆಗಿದೆ. MA B.Ed ಆಗ್ಲವಾ? ಒಳ್ಳೇದಾಗ್ಲಿ. ಕಾಂಟ್ರಾಕ್ಟ್ ಬೇಸಿಕಲಿ ವರ್ಕ್ ಮಾಡ್ತಾ ಇದ್ದೀನಿ ಅಣ್ಣ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಿ? ಟೀಚರ್ ಆಗಿ. ಹೌದಾ? ಹೌದು. ಏನ್ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಕನ್ನಡ. ಹೌದು. ವಾ, ಏನ್ ಬಹಳ ಜನ ಕನ್ನಡ ಮಾತಾಡ್ತೀರಿ ಹಾಗಾದ್ರೆ? ಮಾತಾಡ್ತೀನಿ. ಸೂಪರ್. ಅಂದ್ರೆ ನಾವು 3 ಹೆಣ್ಮಕ್ಳು. ನೀವು 3 ಹೆಣ್ಮಕ್ಳು? ಇಬ್ರದ್ದು ಮದ್ವೆ ಆಗಿದೆ, ಒಳ್ಳೆ ಮನೆಗೆ ಕೊಟ್ಟಿದ್ದಾರೆ. ನಿಮ್ದು ಮದುವೆ ಆಗಿದೆ? ಇನ್ನೂ ಇಲ್ಲ, ನೋಡ್ತಾ ಇದ್ದಾರೆ. ಓಕೆ. ಅಂದ್ರೆ ಇಬ್ರಿಗೂ ಕೊಟ್ಟಿರೋ ತರಾನೇ ಇವಳಿಗೂ ಒಳ್ಳೆ ಕಡೆ ಸೇರಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನಂಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಇವತ್ತೆಲ್ಲ ನಾಳೆ ಆಗತ್ತೆ. ಅಪ್ಪ ಅಮ್ಮ ಜೊತೆಗೆ ಇರೋದಕ್ಕೆ ದೇವ್ರು ಇನ್ನೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅವ್ರಿಗಿನ್ನೂ ಚೆನ್ನಾಗಿ ನೋಡ್ಕೋಬೇಕು, ಗಂಡ್ಮಕ್ಳಿಲ್ಲ ಅಂತ ಅದರಲ್ಲಿ ಖುಷಿ ಪಡ್ತೀನಿ. ನೋಡಿ ಇದು ಬಹಳ ಮುಖ್ಯ. ನೋಡಿ, 28 ಆದ್ರೂ ಮದುವೆ ಆಗಿಲ್ಲ ಅಂದ್ಕೊಳ್ಳೋದ್ರ ಬದಲು ಅಯ್ಯೋ ಅಪ್ಪ ಅಮ್ಮನ ಜೊತೆ ಇನ್ನೂ ಹೆಚ್ಚು ಸಮಯ ಕಳೀಲಿಕ್ಕೆ ಅವಕಾಶ ಇದೆಯಲ್ಲ ಅಂದ್ಕೊಂಡ್ರೆ ಬದಲು ಎಂಜಾಯ್ ಮಾಡ್ತೀನಿ ಅಣ್ಣ ಅವ್ರ ಜೊತೆ ಇರೋ ಟೈಮ್ನ. ನಾನು ವರ್ಕ್ ಮಾಡೋ ಜಾಬ್ನ ದೇವ್ರು ಕೊಟ್ಟಿದ್ದಾನೆ, ಅದು ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಸತ್ಯ. ಈ ಮನುಷ್ಯ ಜನ್ಮ, ಈ ತಂದೆ ತಾಯಿ, ಈ ಕಾಯಕ, ಈ ದುಡಿಮೆ, ಈ ಶಿವಮೊಗ್ಗ ಅಥವಾ ಈ ವಾತಾವರಣ ಎಲ್ಲವೂ ನಮ್ಮ ಪಾಲಿಗೆ ಬಂದಂತಹ ಮಹಾನ್ ಸೌಭಾಗ್ಯ. ಅದನ್ನು ಭಾಳ ಪಾಸಿಟಿವ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅವೆಲ್ಲವೂ ಸ್ವರ್ಗಕ್ಕಿಂತ ಬೇರೇನೂ ಇಲ್ಲ. ಹಾಗಾಗಿ ದೇವರು ಒಳ್ಳೆ ಮನೆತನಕ್ಕೆ ನಿಮ್ಮನ್ನು ಸಿಗುವಂತೆ ಮಾಡಲಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ನನಗನ್ಸೋದು ನಿಮಗಿರೋ ಪ್ರಬುದ್ಧತೆ ಭಾಳ ಚೆನ್ನಾಗಿದೆ. ಎಲ್ಲಿ ಹೋದ್ರು ಏನು ಬಂದ್ರು ನೀವು ಅದನ್ನು ನಾನು ನಿಭಾಯಿಸ್ತೀನಿ ಅಣ್ಣ. ಗ್ರೇಟ್. ಅದು ನೆಕ್ಸ್ಟ್ ಗಂಡನ ಮನೆಯಲ್ಲೇ ಆಗಿರ್ಬೋದು, ನಾನು ವರ್ಕ್ ಮಾಡೋ ಪ್ಲೇಸ್ ಅಲ್ಲೇ ಆಗಿರ್ಬೋದು, ಅದು ಏನೇ ಬರ್ಲಿ ನಾನು ಒಬ್ಳೆ ನಿಂತ್ಕೊಂಡು ನಿಭಾಯಿಸ್ತೀನಿ ಅನ್ನೋ ಪಾಸಿಟಿವ್ ನಂಗಿದೆ. ಪುಣ್ಯವಂತರು ನಿಮ್ಮನ್ನು ಮದುವೆ ಆಗೋರು. ಒಳ್ಳೇದಾಗ್ಲಿ, ಚೆನ್ನಾಗಿರವ್ವ. ಮುಂದೇನ್ ಜೀವನ ಚೆನ್ನಾಗಿ ಏನು ಇಲ್ಲ ಅಣ್ಣ. ನೆಕ್ಸ್ಟ್ ಬರೋರು ಅಪ್ಪ ಅಮ್ಮನ್ನ, ಅಂದ್ರೆ ಗಂಡ್ ಮಕ್ಳು ಇಲ್ವಲ್ಲ, ಸ್ವಲ್ಪ ಅಪ್ಪ ಅಮ್ಮನ್ನ ಅವ್ರು ದುಡ್ದು ನೋಡ್ಕೊಳ್ಳೋದ್ ಬೇಡ, ಅಟ್ಲೀಸ್ಟ್ ಮಗನ್ ತರ ಇದ್ದು ನಮ್ಗೆ ಹೋಗ್ತೀವಿ ಅಂದಾಗ ಕಳ್ಸ್ಕೊಡೋ ಅಂತ ವ್ಯಕ್ತಿತ್ವ ಇದ್ರೆ ಸಾಕು. ನಿಜ. ಗುಣ ಬರೀ ಹಣದಿಂದ ಅಲ್ಲದೇನೆ ಭಾವಿಸುವಿಕೆಯಲ್ಲಿ ಅಯ್ಯೋ ಇವ್ರ ಅತ್ತೆ ಮಾವ ಅಲ್ಲ, ಇವ್ರ ಅಪ್ಪ ಅಮ್ಮ ಅನ್ನೋ ಭಾವನೆ. ನಾವು ಅವ್ರ ಅಪ್ಪ ಅಮ್ಮಗೆ ಹಾಗೆ ನೋಡ್ಕೊಳ್ತೀವಿ.
ನಿಜ 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 ಪರಸ್ಪರ ಹಾಗೆ ಇರಬೇಕು. ನನ್ನ ಪ್ರಕಾರನೂ ಅಷ್ಟೇದವ್ವ. ಈಗ ಆ ಮನೆಯಿಂದ ಏನು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ನನ್ನ ಮನೆ ಬೆಳಗ್ಲಿಕ್ಕೆ ಒಂದು ಹೆಣ್ಣು ಕೊಟ್ಟಿದ್ದಾರೆ ಅಂದ್ರೆ ಆ ಮನೆ ಕಾಶಿಗಿಂತ ಬೇರೇನೂ ಅಲ್ಲ. ನನ್ನ ಇಬ್ರು ಅಕ್ಕರು ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾರೆ. ಇದುವರೆಗೂ ಅಂದ್ರೆ ನಿಮ್ ಮಗಳು ಹಿಂಗೆ ಅಂತ ಯಾವತ್ತೂ ಹೇಳಿಲ್ಲ. ಪುಣ್ಯ ಮಾಡಿದೀವಿ ನಿಮ್ ಮಕ್ಳು ಬರೋದಕ್ಕೆ ಅನ್ನೋ ಮಾತೇ ಬಂದಿದೆ. ಅದನ್ನ ನಾನು ಹೊಲಿಸ್ಕೊತೀನಿ. ವೆರಿ ಗುಡ್ ವೆರಿ ಗುಡ್. ಇಂಥ ಹೆಣ್ಮಕ್ಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಸೂಪರ್ ಸೂಪರ್. ನನಗೆ ನಿಮ್ಮ ಮಾತಲ್ಲಿ ನಿಮ್ಮ ಮನೆತನದ ಸಂಸ್ಕಾರ ನನ್ನ ಅರಿವಿಗೆ ಬರ್ತಾ ಇದೆ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಅಣ್ಣ. ಬದುಕಲ್ಲಿ ಒಳ್ಳೇದಕ್ಕೆ ಒಳ್ಳೇದು ಸಿಗಬೇಕು ಅನ್ನೋದು ಎಲ್ಲರ ವಿದ್ಯೆ ಕೊಡ್ಸಿದಾರೆ ಅಪ್ಪ ಅಮ್ಮ. ಎಲ್ಲೇ ಹೋದ್ರು ನಮ್ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಅಷ್ಟು ವಿದ್ಯೆ ಕೊಡ್ಸಿದಾರೆ. ಅದ್ರ ಮೇಲೆ ನಮ್ ಜೀವನನು ಹೇಗ್ ನಡೆಸ್ಬೇಕು ಅನ್ನೋದನ್ನ ಕಲ್ತಿದೀವಿ. ಇಬ್ರು ಅಕ್ಕರು ಹೇಗಿದಾರೋ ಅದನ್ನೆಲ್ಲ ನೋಡಿ ನಾನು ಕಲ್ತಿದೀನಿ. ವೆರಿ ಗುಡ್ ವೆರಿ ಗುಡ್. ಅಕ್ಕಂದಿರೆಲ್ಲ ಚೆನ್ನಾಗಿ ಅವ್ರೆ? ತುಂಬಾ ಚೆನ್ನಾಗಿದ್ದಾರೆ. ಚೆನ್ನಾಗಿರ್ಬೇಕು. ಅವರಂತೆ ನೀವು ಕೂಡ ಚೆನ್ನಾಗಿರ್ಬೇಕು. ನನಗೆ ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ. ನಿಮ್ದು ವಿಡಿಯೋಸ್ ಎಲ್ಲ ನಾನು ಬ್ಲೌಸ್ ವರ್ಕ್ ಮಾಡ್ತಾ ಇರ್ತೀನಿ ಫ್ರೀ ಟೈಮ್ ಅಲ್ಲಿ. ಹ್ಯಾಂಡ್ ವರ್ಕ್ ಮಾಡ್ತೀನಿ. ಅದನ್ನ ಮಾಡುವಾಗ ನನ್ ದಿನದಲ್ಲಿ 5 to 6 ವಿಡಿಯೋಸ್ ಅಂತೂ ಕೇಳ್ತೀನಿ. ನಾನು ವರ್ಕ್ ಮಾಡುವಾಗ ಅದನ್ನ ಕೇಳ್ಕೊಂಡೇನೆ ವರ್ಕ್ ಮಾಡ್ತಾ ಇರ್ತೀನಿ. ಓ, ಕಡಿಮೆ ಅಂದ್ರೆ ಒಂದು 5 to 6 ಸ್ಟೋರಿ ಅಂದ್ರೆ ಒಂದು 2 ಅವರ್ ಆದ್ರೂ ಬೇಕು. ಕೇಳ್ತೀನಿ. ಆ ಜೊತೆಗೆ ಕೆಲಸ ಮಾಡೋ ಸಮಯದಲ್ಲಿ ಅದೊಂದು ಒಳ್ಳೆ ಪಾಠವೂ ಹೌದು, ಒಳ್ಳೆ ಕತೆಗಳು ಸಿಗ್ತದೆ, ಇನ್ನು ಸಮಯನೂ ಓದಂಗ ಆಗುತ್ತೆ. ಅಂದ್ರೆ ನಿಮ್ದು ಪೇಷನ್ಸ್ ಇದೆಯಲ್ಲ, ಅದು ತುಂಬಾ ದೊಡ್ಡದು ನೋಡಿ. ಅಲ್ವೇ? ಎಂತೆಂತವ್ರು ಕಾಲ್ ಮಾಡ್ತಾರೆ ಪಾಪ. ಎಂತೆಂತವ್ರು ಅನ್ನೋದಕ್ಕಿಂತ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಹೇಳ್ಕೊಳ್ಳೋ ರೀತಿ ಗೊತ್ತಿರಲ್ಲ ಕೆಲವರಿಗೆ. ನಿಜ. ಆದ್ರೂ ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡು ಹೇಳ್ತಿರಲ್ಲ ಅಷ್ಟೇ. ಅದನ್ನ ಕೇಳ್ಕೊಂಡೆ ನಾವು ಇವ್ರು ಇಷ್ಟು ಪೇಷನ್ಸ್ ಅಲ್ಲಿ ಕೇಳ್ತಾರೆ. ನಮ್ ಪ್ರಾಬ್ಲಮ್ಸ್ಗೂ ಒಂದು ಕೊನೆ ಅನ್ನೋದು ಇರತ್ತೆ ಅಲ್ವಾ, ಬಿಡು ಅನ್ಕೊಳ್ತೀನಿ ಅಷ್ಟೇ. ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಅಣ್ಣ. ಏನಿಲ್ಲ, ನಿಮಗಂತದ್ದೇನು ಇಲ್ಲ. ಬಟ್ ಯಾವ ಕೊರಗಿದೆ ಅದು, ಅಥವಾ ಯಾವ ಹೆತ್ತವ್ರಿಗೆ ಏನೋ ಒಂದು ಆತಂಕ ಇರ್ಬೋದು, ಅವೆಲ್ಲ ಅಪ್ಪ ಅಮ್ಮಂಗೆ ಹೊಂದೆ, ಇವ್ರಿಗೂ ಒಂದು ಮದ್ವೆ ಮಾಡ್ಬೇಕು ಬೇಗ. ಗೊತ್ತಾಗ್ತಿದೆ ಅದೇನು ಅಂತ. ಬಟ್ ಎಲ್ಲವೂ ಕಾಲ ಬಂದಾಗ ನೋಡಿ, ಸರಿಯಾದ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ಲಭ್ಯವಾಗ್ತಾರೆ. ರೈಟ್ ಪರ್ಸನ್ ರೈಟ್ ಟೈಮ್ ಅಂತ ಇರುತ್ತವ. ನಾನು ಹೇಳ್ತೀನಿ, ಲೇಟ್ ಆದ್ರೂ ಒಳ್ಳೆ ಕಡೆ ಸೇರ್ತೀನಿ, ಯೋಚನೆ ಮಾಡ್ಬೇಡಿ. 100 ಅನ್ಕೊಳ್ಳಿ, 1000 ಅನ್ಕೊಳ್ಳಿ, ನನ್ಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ ಹಂದಿರೋರು ಬರಲ್ಲ, ನೀವೇ ನೋಡೋದು. ಅನ್ಕೊಳ್ಳಿ ಅವರು, ನೀವ್ ಆರಾಮಾಗಿರಿ. ಇವತ್ತೆಲ್ಲ ನಾಳೆ ಹೋಗ್ತೀನಿ, ಸ್ವಲ್ಪ ಆರಾಮಾಗಿದ್ದು ಹೋಗ್ತೀನಿ ಬಿಡ್ರಿ ಅಂತೀನಿ. ಇನ್ನೊಂಚೂರು ಎಂಬ್ರಾಯ್ಡ್ರಿ ಮಾಡಿ ಇನ್ನೊಂಚೂರು ನಿಮ್ಮ ಹತ್ರ ಖುಷಿಯಿಂದ ಇದ್ದು ಎಲ್ಲಿ. ಅದಾದ ನಂತರವೂ ನೀವು ಆಸೆ ಪಟ್ಟಂತೆ ಅಳಿಯ ಅಲ್ಲ, ಮನೆಯ ಮಗನಂತೆ ಇದ್ದವನು ಸಿಕ್ಕಾಗ. ಇಬ್ರು ಹಾಗೆ ಇದ್ದಾರೆ ಅಣ್ಣ, ಇಬ್ರು ನಮ್ಮ ಭಾವಂದ್ರು ಹಾಗೆ ಇದ್ದಾರೆ. ಆಗ್ಲಿ. ಚೆನ್ನಾಗಿರುವ ಒಳ್ಳೆ ಮನೆತನಕ್ಕೆ ನೀನು ಸಿಗು. ಥ್ಯಾಂಕ್ ಯು ಅಣ್ಣ, ತುಂಬಾನೇ ಖುಷಿ ಆಯ್ತು ನಿಮ್ ವಾಯ್ಸ್ ಕೇಳಿದ್ನಲ್ಲ. ಏನೋ ಪಾಸಿಟಿವ್ ಇವತ್ತೆಲ್ಲ. ನಿಮ್ಮ ಧ್ವನಿಯಲ್ಲಿ, ನಿಮ್ಮ 28 ವರ್ಷದ ಈ ಸಮಯದಲ್ಲಿ ನಿಮ್ಮ ಧ್ವನಿ ಅಥವಾ ನಿಮ್ಮ ಧ್ವನಿಯಲ್ಲಿರೋ ಪ್ರಬುದ್ಧತೆ, ನಿಮ್ಮ ವಿಷಯ ಜ್ಞಾನ ಎಲ್ಲವೂ ಅದ್ಭುತವಾಗಿದೆ. ನನ್ನ ಪ್ರಕಾರ ನಿಮ್ಮನ್ನು ಪಡೀಲಿಕ್ಕೆ ಆ ಮನೆತನಗಳು ಪುಣ್ಯ ಮಾಡಿರಬೇಕು. ಆ್ಯಂಡ್ ನನ್ನ ಪ್ರಕಾರ ನಿನ್ನ ಹೆತ್ತವರು ನಿಮಗೆ ನೀಡಿರೋ ಆ ಸಂಸ್ಕಾರ ಎಲ್ಲಿ ಹೋದರೂ, ಯಾವುದೇ ಪರಿಸ್ಥಿತಿಗಳು ಬಂದರೂ ನಿಮ್ಮನ್ನು ಸಂಸ್ಕಾರಗಳು ಕಾಯ್ತವೆ. ಹಾಗಾಗಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದದ್ದು ನನ್ನ ಬದುಕಲ್ಲಿ ನಡೆಯುತ್ತೆ ಅನ್ನೋ ಒಂದು ಮ್ಯಾನಿಫೆಸ್ಟ್ ಅಥವಾ ಒಂದು ನಂಗೆ ಮದುವೆ ಬಗ್ಗೆ ಯೋಚನೆ ಇಲ್ಲ ಅಣ್ಣ. ಈ ವರ್ಷ ಅಲ್ಲ ಅಂದ್ರೆ ಇನ್ನೊಂದು ವರ್ಷ ಹೋಗ್ತೀನಿ ಬೇರೆ ಮನೆಗೆ. ಅದಕ್ಕೆ ಯೋಚನೆ ಮಾಡ್ತಾ ಕೂತ್ರೆ ಯಾವುದು ಆಗಲ್ಲ. ಇರೋದನ್ನ ಖುಷಿಯಿಂದ ಕಳಿಬೇಕು ಅಷ್ಟೇ. ಈಗೇನು 28, ಈಗ ಸುಮ್ಮನೆ ಹೇಳ್ತೀನಿ, 28ಕ್ಕೆ ಅಥವಾ 25ಕ್ಕೆ 24ಕ್ಕೆ ಏಜ್ ಮ್ಯಾಟ್ರಲ್ಲ. ಅಂತಿಮವಾಗಿ ನಮಗೆ ನನ್ನ ಹೃದಯ ಬಯಸುವ ಅಥವಾ ನನ್ನ ಸಂಸ್ಕಾರಕ್ಕೆ ಅಥವಾ ನನ್ನ ಯೋಚನೆಗೆ, ನನ್ನ ಬದುಕಿಗೆ ಸರಿ ಹೊಂದುವ ವ್ಯಕ್ತಿ ಸಿಗುವುದು ಮುಖ್ಯ. ಅದು 17ಕ್ಕೆ ಸಿಕ್ಕರೆ, 30ಕ್ಕೆ ಸಿಕ್ಕರೆ, 35ಕ್ಕೆ ಸಿಕ್ಕರೆ ಅದು ಮ್ಯಾಟ್ರಲ್ಲ. ಬಟ್ ಲೋಕದ ದೃಷ್ಟಿಯಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥ ಇರ್ಬೋದು. ಬಟ್ ಇದು ನಮ್ಮ ಬದುಕಲ್ವೇ? ಈಗ ಆಯ್ತವ, ಅರ್ಜೆಂಟು ಅಂದ್ಕೊಂಡೇನೋ ತಪ್ಪಾದ ಆಯ್ಕೆಗಳು ಹಾಕ್ಬಿಟ್ಟು ಅಂದ್ಕೊಳ್ಳಿ, ಅದು ಜೀವನ ಪೂರ್ತಿ ಯಾರು ಬರ್ತಾರೆ?
ನರಳಕ್ಕೆ. ಹೌದು, ನಾವೇ ಅನ್ಭೋಗಿಸ್ಬೇಕಲ್ವಾ. ಹೌದು. ಈಗ ಸೀರೆ ಆಗ ಹೇಗೆ ಫೇಸ್ ಮಾಡ್ಬೇಕು ಅನ್ನೋ ಮೆಚುರಿಟಿನೂ ನಮ್ಗಿರಲ್ಲ ಆಗ. ಸತ್ಯ ಸತ್ಯ ಸತ್ಯ. ಇವಾಗ ಏನೇ ಬಂದ್ರು ಅವಕಾಶ ಸಿಕ್ಕಾಗ ನಿಮಗೆ ಸರಿಯಾದದ್ದನ್ನೇ ಆಯ್ಕೆ ನನಗೆ ಯಾರೋ ಒಬ್ರು ಹೇಳಿದೆ, ಈ ಸೀರೆ ಅಂಗಡಿ ಅವನು ಅರ್ಜೆಂಟಲ್ಲಿ ಅವನೇ ಅಂತ ಯಾವುದೋ ಒಂದು ಸೀರೆ ತಗೊಂಡು ಆಚೆಗೆ ಬರೋದಲ್ಲ. ಹೌದು. ಇಲ್ಲ ನಾಳಿಗೆ ಉಡ್ಕೊಳ್ಳೋರು ನೀವೇ ಆಗಿರೋದ್ರಿಂದ ಇವತ್ತಲ್ಲಿ ಇನ್ನೊಂದು ಅಂಗಡಿಗೆ ಹೋಗಿ ಇಲ್ಲ ನಾಳಿಗೆ ಬನ್ನಿ. ಆಮೇಲೆ ಅರ್ಜೆಂಟ್ ಮಾಡ್ತಾರೆ ಅಂತಂದ್ರೆ ಅವ್ರೇನ್ ಸುಮ್ನೆ ಕೊಡಲ್ವಲ್ಲ, ದುಡ್ಡು ಕೊಟ್ಟಿನೇ ತಗೊಂಡ್ ಬರ್ತೀವಿ. ನಿಜ ನಿಜ. ಹಂಗಾಗಿ ಕೊಟ್ಟೆ ಹೋಗೋದೇ ಯಾವುದಂತೆ ಒಳ್ಳೆ ಕಡೆಗೆ ಹೋಗೋಣ, ತರೋದೇ ಯಾವುದಂತೆ ಒಳ್ಳೇದು ತರೋಣ, ಆಯ್ಕೆ ಮಾಡೋದೇ ಯಾವುದಂತೆ ಒಳ್ಳೇದು ಆಯ್ಕೆ ಮಾಡೋಣ. ಏನಾಗುತ್ತೆ, ನಮ್ಮ ಎಷ್ಟೋ ಸಮಯೋಚಿತ ಆಯ್ಕೆಗಳ ನಂತರವೂ ನಮ್ಮ ಹಣೆ ಬರಹದಲ್ಲಿ ಏನೋ ತಪ್ಪಿದೆ ಅನ್ನೋದಾದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ನಮ್ಮ ಕೈಯಲ್ಲಿ ಇತ್ತಲ್ಲ ಒಂದು ಆಯ್ಕೆ ಅನ್ನೋ ಪ್ರಕ್ರಿಯೆ ಅಂತೂ ನಮ್ಮ ಕೈಯಲ್ಲಿ ಇತ್ತಲ್ಲ, ಅಲ್ಲ ಬಳಸೋಣ, ಮ್ಯಾಕ್ಸಿಮಮ್ ಬುದ್ಧಿ ಬಳಸಿ ಸರಿಯಾದ ಮಾಡೋಣ. ಅದನ್ನು ಮೀರಿಯೂ ಏನೋ ಗಬ್ಬೆದ್ದೋಯ್ತು ಅಂದ್ರೆ ಯಾರು ಏನ್ ಮಾಡೋಕ್ಕಾಗುತ್ತೆ? ಅದು ನಮ್ಮ ಹಣೆ ಬರ ಅನ್ಕೊಳ್ತೀವಿ. ಹೌದು. ಬಟ್ ಇವತ್ತಿನ ಯುವಕರು ಆಯ್ಕೆ ಮಾಡೋ ಸಮಯದಲ್ಲಿ ಅಥವಾ ಇವತ್ತಿನ ಯುವಜನತೆ ಆಯ್ಕೆ ಮಾಡೋ ಅವಕಾಶವೇ ಇತ್ತಲ್ವಾ, ಅದನ್ನೂ ತಪ್ಪಾಗಿ ಮಾಡಿರ್ತಾರೆ. ಅದು ಮೋಹ ಕಾಮಗಳಿಂದ ಹದಿಹರಿಯದ ವಯಸ್ಸಿನಲ್ಲಿ ಆಗ್ಬಿಟ್ಟಿರುತ್ತೆ. ಇಬ್ಬರಿಗೂ ಜೀವನ ಅನುಭವ ಇರೋದಿಲ್ಲ. ಹಾಗಾಗಿ ಮದುವೆ ಅನ್ನೋದು ಅವರಿಗೆ ಏನು ಒಂದು ವಾರದ ಒಂದು ರಾತ್ರಿ ಆಟಗಳಾಗಿರ್ತವೆ. ಅದು ಭಾವನಾತ್ಮಕ ಹೊಂದಾಣಿಕೆ ಮತ್ತು ಮನೆತನಗಳ ಸಂಗಮ. ಅದು ಮತ್ತೆ ಅವೆರಡು ಹೃದಯಗಳ ಶಾಶ್ವತವಾದ ಒಂದು ಒಪ್ಪಂದ. ಅದು ಹಿರಿಯರು ಒಪ್ಪಿದ್ರು, ಅವ್ರು ಆಡ್ಕೊಂಡ್ರು ಅಲ್ಲ. ಈ ಎರಡು ಬದುಕೋರು ನೆಟ್ಟಿಗೆ ಇವ್ರಿಗೆ ಒಪ್ಪಂದ ಇರಬೇಕಲ್ವೇ? 1000 ಜನಗಳ ನಡುವೆಯೂ ನನ್ನ ಕಣ್ಣು ಯಾರು ನೋಡ್ಕೋತೋ ಅವ್ರು ನಿಜವಾಗ್ಲೂ ನನ್ನ ಹೃದಯ ಬಯಸೋರು. ಅಥವಾ 1000 ಜನಗಳ ನಡುವೆಯೂ ನನ್ನನ್ನು ಯಾವ ಕಣ್ಣುಗಳು ಹುಡುಕ್ತಾವೋ ಅವ್ರ ಬದುಕಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ. ಸೊ ನಿಮ್ಮ ಬದುಕಲ್ಲೂ ತಂದೆ ತಾಯಿಗಳು ನನಗನ್ಸುತ್ತವ ಕೆಲವು ಮನೆತನಗಳಿರ್ತವೆ, ಎಲ್ಲವೂ ಮುಟ್ಟಿದ್ದೆಲ್ಲ ಚಿನ್ನವೇ ಅಲ್ಲಿ. ಅಂದರೆ 2 ಹೆಣ್ಮಕ್ಳದ್ದು ಹೆಂಗೆ ಬದುಕು ಚೆನ್ನಾಗಿದೆ, 3ನೇದು ಹಂಗೆ ಇರುತ್ತೆ. ಬಟ್ ಕೆಲವು ಮನೆತನಗಳಿರ್ತಾವ ಪಾಪ ಎಲ್ಲಾರ್ದು ಹಂಗೆ ಆಗ್ಬಿಟ್ಟಿರ್ತಾವ ಅವ್ರ ಕತೆ. ಟ್ವಿನ್ಸ್ ಮಕ್ಕಳು ಅಣ್ಣ ಇಬ್ರು. ಟ್ವಿನ್ಸ್ ಅಲ್ಲಿ ಕೊನೆಯವಳು ನಾನು, ಫಸ್ಟ್ನೇವಳ್ದು ಮದುವೆ ಆಗಿದೆ. ಆಯಿತು, ನಿನಗೂ ಒಳ್ಳೇದಾಗುತ್ತವ. ಧೈರ್ಯವಾಗಿರು, ಖುಷಿಯಾಗಿರು, ಕೆಲಸ ಚೆನ್ನಾಗಿ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೋ, ಫಿಟ್ನೆಸ್ ಕಾಪಾಡ್ಕೋ, ಮಾನಸಿಕವಾಗಿ ಆರೋಗ್ಯವಾಗಿರು. ಆ್ಯಂಡ್ ಇಂಥ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಬದುಕಿನ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ, ಅದು ನಿಮ್ಮ ದೊಡ್ಡ ಪ್ಲಸ್ ಪಾಯಿಂಟ್. ಮತ್ತೆ ತುಂಬಾನೇ ಖುಷಿಯಾಗಿ ಇದ್ದೀನಿ ಅಣ್ಣ. ವಿಡಿಯೋಸ್ ಇಂದ ಕೆಲವೊಂದು ಕಲ್ತಿದ್ದೀನಿ. ನೀವು ಸಾಂಗ್ಸ್ ಹೇಳ್ತೀರಾ, ಅದನ್ನೆಲ್ಲಾನು ಕೇಳ್ತಾ ಇರ್ತೀನಿ. ಅಯ್ಯೋ ದೇವ್ರಿ, ಅದನ್ನೆಲ್ಲ ಕೇಳ್ಬಿಟ್ಟಿದ್ದೀರಾ? ವಾಯ್ಸ್ ಚೆನ್ನಾಗಿದೆ. ನಾನ್ ಸ್ಟೂಡೆಂಟ್ಸ್ ಹೇಳಿದ್ದೀನಿ ಅಣ್ಣ, ಫೋನ್ ಯೂಸ್ ಮಾಡ್ತಾರಲ್ಲ ಮನೆಗೆ ಹೋದ್ಮೇಲೆ, ಮಿಸ್ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಹೇಳ್ರಿ, ಯಾವೆಲ್ಲ ಬೇಡ ಸರ್ ಒಂದು ಸಾಂಗ್ ಹೇಳ್ತಾರೆ ಅದನ್ನ ಕೇಳಿ ಅಂತ ಎಲ್ಲ ಹೇಳಿ. ನಾನು ಫಸ್ಟ್ PU ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅವ್ರಿಗೂ ಹೇಳ್ತಾ ಇದ್ದೆ ನಾನು. ನಿಮ್ಮಿಂದ ನಮ್ಮ ಹೆಸರು ಎಲ್ಲೆಲ್ಲೋ ಹರಡ್ಬಿಟ್ಟಿದೆ. ಥ್ಯಾಂಕ್ ಯು. ನೋಡಿ ನಿಮ್ಮ ದೊಡ್ಡ ಗುಣ ನೋಡಿ. ನನ್ನ ಪ್ರಕಾರ ಶೇರಿಂಗ್ ಇಸ್ ಕೇರಿಂಗ್. ಒಳ್ಳೆ ವಿಚಾರಗಳನ್ನು ಹಂಚುವುದು ನಮ್ಮಂಥವ್ರಿಗೆ ನೀವೊಂದು ಏನು ಬೆಂಬಲ ಕೊಟ್ಟಂಗೆ ಒಂದು. ಆ್ಯಂಡ್ 2ನೇದು ಒಳ್ಳೆಯದನ್ನು ಹಂಚೋದಿದೆಯಲ್ಲ, ಅದು ಈ ದೇವತೆಗಳಿಗೆ ಅಮೃತ ಹಂಚಿದಂಗೆ. ಒಳ್ಳೆಯದನ್ನು, ಯಾಕಂದರೆ ಗೊತ್ತಿಲ್ಲ, ಅವ್ರು ನೀವು ಹೇಳಿದ 10 ಜನರಲ್ಲಿ ಯಾರೋ ಒಬ್ಬರು ಮುಂದೊಂದು ಕಾಲ ಡಿಪ್ರೆಷನ್ಗೆ ಹೋಗಿ ಅವ್ರಿಗೆ ಇದು ಉಪಯೋಗ ಬರ್ಬೋದು. ಏನೋ ಒಂದು ಕೆಟ್ಟಗಳಿಗೆ ಎಲ್ಲರ ಬದುಕಲ್ಲೂ ಬಂದೇ ಬರುತ್ತಲ್ಲ. ಅರೆ ಅವತ್ತು ಹೇಳಿದ್ರು ನಮ್ಮ ಮೇಡಮ್ ಒಂದ್ಸತಿ ತಡಿ ನೋಡೋಣ ಇದೇನಿದು ಅಂತ ನೋಡ್ಬೋದು. ನಾನು ಎಷ್ಟೋ ಕತೆಗಳಲ್ಲಿ ಕೇಳ್ಪಟ್ಟಿದ್ದೀನಿ, ಗುರುಗಳೇ ನಾನು 1-2-3-5-6 ಜನಕ್ಕೆ ಹೇಳಿದ್ದೆ, ಅವ್ರು ಅವಾಗ ನೆಗ್ಲೆಕ್ಟ್ ಮಾಡಿದ್ರು, ಬಟ್ ಅವ್ರದ್ದೇನೋ ಕಷ್ಟ ಬಂದಾಗ ನೋಡಕ್ ಶುರು ಮಾಡಿ. ಹೌದು ಅಣ್ಣ, ನಾನು ಈ ವಿಡಿಯೋಸ್ ಎಲ್ಲ ನೋಡಿದಾಗ ಕೇಳಿದೀನಿ. ನಾನು ಹೇಳ್ದಾಗ ಕೇಳಿಲ್ಲ, ಅವ್ರಿಗೆ ಪ್ರಾಬ್ಲಮ್ಸ್ ಬಂದಾಗ ಕೇಳಿದ್ದಾರೆ ಅಂತಂದು. ಹಂಗಿದೆ ಪಾಪ, ಏನು ಮಾಡ್ಲಿಕ್ಕಾಗಲ್ಲ. ಆಗ್ಲವ, ನನಗೆ ಬಹಳ ಖುಷಿ ಆಯ್ತು. ನನ್ಗೂ ತುಂಬಾನೇ ಖುಷಿ ಆಯ್ತು ಅಣ್ಣ. ಪ್ರಬುದ್ಧ ಹೆಣ್ಣು ಮಗುವನ್ನ ಮಾತಾಡಿಸಿ ಬಹಳ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯದಿಂದ ಅಂಡ್ ನಿಮ್ ಬದುಕು ಚೆನ್ನಾಗಾಗ್ಲಿ, ನನ್ನ ಪೂರ್ಣ ಆರೈಕೆ. ನಾನು ಅನ್ಕೊಂಡೆ ರಿಂಗ್ ಆಯ್ತು, ಮೇ ಬಿ ಕಟ್ ಆಗ್ಬಿಡುತ್ತೇನೋ, ಬಿಡು ಮುಗೀತು ಮಾತಾಡಕ್ ಆಗಲ್ಲ ಅಂತ ಹಂಗೆ ರಿಸೀವ್ ಮಾಡಿದ್ರಿ ನೀವು. ಫಸ್ಟ್ ಅಲ್ಲಿ ಮಾತಾಡುವಾಗ ಸ್ವಲ್ಪ ಭಯ ಆಯ್ತು, ಏನ್ ಅನ್ಕೊಳ್ತಾರೋ ಏನೋ, ಸುಮ್ನೆ ಮಾತಾಡೋದಕ್ ಬೇರೆ ಮಾಡ್ಬಿಟ್ಟಿದೀನಿ. ಪ್ರಾಬ್ಲಮ್ಸ್ ಇರೋ ಸುಮಾರು ಜನ ಇರ್ತಾರೆ, ನಾನು ಏನೋ ಮಾತಾಡೋದಕ್ ಮಾಡಿದೀನಿ, ಏನ್ ಅನ್ಕೊಳ್ತಾರೋ ಅಂತ ಅನಿಸ್ತು. ಹಾಗೇನಿಲ್ಲ, ನಾರ್ಮಲಿ
ಈ 2 ಕರೆಗೆ ಮುಕ್ತಾಯ ಮಾಡಿಬಿಡ್ತೀನಿ. ಬಟ್ ಇವತ್ತು ಆಯಿತು, ಇನ್ನೊಂದು ತಗೊಳ್ಳೋಣ ಅಂದಾಗ ಈಗ ಸಮಸ್ಯೆನೇ ಇರಬೇಕು ಅಂತ ಹಂಗೇನಿಲ್ಲವ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಗೂಗಳೆ ಚೆನ್ನಾಗಿದ್ರೆ ಅಂದ್ರೆ ಹೇಗೆ ಅಂದ್ರೆ ನಂಗೆ ಅನ್ಸಿದ್ದು, ಈಗ ನಾನು ನಿಮ್ ವಿಡಿಯೋಸ್ ಇಂದ ಬದಲಾವಣೆ ಮಾಡ್ಕೊಂಡಿದೀನಿ. ಕೆಲವೊಂದು ಪ್ರಾಬ್ಲಮ್ಸ್ನು ನಾನೇ ಸಾಲ್ವ್ ಮಾಡ್ಕೊಂಡಿದೀನಿ. ಆ ರೀತಿ ಕೆಲವ್ರಿಗೆ ಪ್ರಾಬ್ಲಮ್ಮೇ ಇಲ್ದೇ ಇರೋರು ನಿಮ್ ವಿಡಿಯೋಸ್ ಕೇಳೋರ್ಗೆ ಅವ್ರಿಗೂ ಅನಿಸ್ಬೋದು ನಾನು ಇದರಿಂದ ಸ್ವಲ್ಪ ಕಲ್ತಿದ್ದೀನಲ್ವಾ ಅಂತಂದು. ದಟ್ಸ್ ಗ್ರೇಟ್. ಹೌದು ಹೌದು, ನಿಜವಾಗ್ಲೂ ಈಗ ನಮಗೆ ಯಾವುದೋ ಒಂದು ಕೆಲವೊಂದು ಸಂಗತಿಗಳು ಕೆಲವೊಂದು ಜಾಗಗಳಲ್ಲಿ 5 ನಿಮಿಷ ನಿಲ್ಲೋದ್ರಿಂದ ಆ ಕ್ಷಣಕ್ಕೆ ನಮಗೇನು ಉಪಯೋಗ ಇಲ್ಲದೆ ಇರ್ಬೋದವ್ವ. ಆದರೆ ಈಗ ನೀವು ಯಾರು ಹಿರಿಯರು ಕೂತು ಮಾತಾಡ್ತಿರ್ತಾರೆ ಎಲ್ಲಡಿಕೆ ಹಾಯ್ಕೊಂಡು ಹೊಂದ್ಕೊಳ್ಳಿ, ಅಲ್ಲಿ ನೀವು ಕೂತ್ಕೊಂಡೋದ್ರಿಂದ ಏನೂ ಇದೆ ಪ್ರಯೋಜನ ಇಲ್ಲ ಅಂತ ಆ ಕ್ಷಣಕ್ಕೆ ಅನ್ಸ್ಬೋದು. ಬಟ್ ಆ್ಯಕ್ಚುಲಿ ಅಲ್ಲಿ ನಿಮಗೇನೋ ಪಡ್ಕೊಳ್ಳೋದಿಕ್ಕಿರುತ್ತೆ. ಅದು ಭವಿಷ್ಯದಲ್ಲಾದರೂ ಪರವಾಗಿಲ್ಲ. ಈಗ ಅಮ್ಮ ಅಡುಗೆ ಮಾಡ್ತಿದ್ದಾರೆ, ಅವ್ರು ನಿಮ್ಮನ್ನು ಏನು ಕರೆದಿಲ್ಲ, ಬಟ್ ಒಂದು 5 ನಿಮಿಷ ಅಲ್ಲಿ ಹೋಗಿ ನಿಂತ್ಕೊಂಡು ಅದನ್ನು ಗಮನಿಸೋದ್ರಿಂದ ನಾಳೆ ಗಂಡನ ಮನೆಯಲ್ಲಿ ಅದನ್ನು ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಅವ್ರು ಏನ್ ಎಷ್ಟು ಹಾಕಿದ್ರು, ಯಾವ್ದನ್ನ ಯಾವ ಟೈಮ್ಗೆ ಹಾಕಿದ್ರು. ನನ್ನ ಬದುಕಲ್ಲಿ ನಾನು ಕೆಲವೊಂದನ್ನು ಕಲ್ತಿದ್ದೆ ಹಾಗೆ. ನಾನೀಗ ಆ್ಯಕ್ಚುಲಿ ಎಡಿಟಿಂಗ್ ಎಲ್ಲ ಮಾಡ್ತೀನಿ. ನಾನು ಚಾನಲಲ್ಲಿ ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಎಲ್ಲೋ ಒಂದು ನ್ಯೂಸ್ ಪೇಪರಲ್ಲೋ ಅಥವಾ ಯಾವುದೋ ಒಂದು ನ್ಯೂಸ್ ಚಾನಲ್ ಕೆಲಸ ಮಾಡಬೇಕಾದ್ರೆ ನಾನು ಈ ಫಿಲ್ಮ್ ರಿಪೋರ್ಟರ್ ಆಗಿದ್ದೆ. ಅಲ್ಲಿ ನಾನು ಎಡಿಟಿಂಗ್ಗೆ ಅಂತಲೇ ನಾನೇನು ಕೂತಿರಲಿಲ್ಲ. ಯಾಕೆ ಇರಲಿ ಅಂತ ಬಿಡುವಿನ ಟೈಮಲ್ಲಿ ಎಡಿಟರ್ ಪಕ್ಕ ಹೋಗಿ ಕೂತ್ಕೊಳ್ತಿದ್ದೆ. ಇದೆಂಗೆ ಅಂತ ಸುಮ್ಮನೆ ಕೇಳ್ತಿದ್ದೆ. ನೀನು ನನ್ನ ಕೆಲಸಕ್ಕೆ ಇದ್ಕತಿಕೊಣೋ ಅನ್ನೋರು ಅವರು. ಇವಾಗ ನಮ್ಮ ಎಡಿಟರ್ ಇಲ್ಲ, ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ. ಅಂದರೆ ಅವತ್ತು ನಾನೇನು ಸುಮ್ಮನೆ ಕೂತು ನೋಡ್ಕೊಳ್ತಿದ್ನಲ್ಲ, ಅದು ನನಗೀಗ ಹೆಲ್ಪ್ ಆಗ್ತಾಯಿದೆ. ನನಗೆ ಎಷ್ಟೋ ಸರಿ ಹೇಳ್ತಾರೆ, ಅಯ್ಯೋ ನಾನು ಕಾಲೇಜ್ ಸ್ಕೂಲೆಲ್ಲ ಮುಗ್ದಾದ್ಮೇಲೆ ನಮ್ಮ ಅಮ್ಮ ಒಂಚೂರು ಟೈಲರಿಂಗ್ ಕಲಿಯೋಕ್ಕೆ ಕೇಳಿದ್ರು ಸಹ ಒತ್ತಾಯವಾಗಿ. ಆದರೆ ಅವತ್ತು ಕಲಿತೆ ಸರ್, ಇವತ್ತು ನನ್ನ ಗಂಡ ಎಲ್ಲ ಏನೋ ತೊಂದರೆ ಆಯಿತು ಬಿಟ್ಟು ಹೋದರು ಅಥವಾ ಏನೋ ಆದರೂ ಇವತ್ತು ನಾನು ಟೈಲರಿಂಗಲ್ಲಿ ಜೀವನ ಮಾಡ್ತೀನಿ ಸಹ ಅಂತಾರೆ. ಅಂದ್ರೆ ಅದು ಹೆಂಗಾಯ್ತು ಅಂದರೆ ಅವತ್ತು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೋ ಕಾರಣಕ್ಕೆ ಕಲಿತ ಟೈಲರಿಂಗ್ ಇವತ್ತು ಬದುಕು ಕೊಟ್ಟಿದೆ. ಅವತ್ತು ಏನಕ್ಕೋ ಕಲ್ತಿದ್ದ ಡ್ರೈವಿಂಗು ಇವತ್ತು ಓಲಾ ಓಬರ್ ಓಡಿಸ್ಕೊಂಡು ಜೀವನ ಮಾಡ್ತಾರೆ. ಸೊ ಒಳ್ಳೇದು ಕೇಳಿದ್ದು ಅದಕ್ಕೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ವ್ಯರ್ಥವಾಗಲ್ಲ, ಯಾವತ್ತೊಂದು ದಿವಸ ಅದು ಫಲ ಕೊಟ್ಟೇ ಕೊಡುತ್ತೆ. ಸೊ ಹಾಗೆ ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಷ್ಟೋ ಜನರಿಗೆ ಈ ಕ್ಷಣಕ್ಕೆ ಬದುಕಲ್ಲ ಅಂತಾದು ಪ್ರಾಬ್ಲಮ್ಸ್ ಬಂದಾಗೆ ಕೇಳ್ಬೇಕು ಅಂತ ಅಲ್ಲ, ಇದು ಕೇಳಿದಾಗ ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಬಂದ್ರು ಇದನ್ನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಆಲ್ರೆಡಿ ತಿಳ್ಕೊಂಡಿರ್ತೀವಿ. ಅದು ಕಷ್ಟ ಅನ್ಸಲ್ಲ ನಂಗೆ. ನಿಜ, ಚಳಿಗಾಲ ಬರೋಕ್ಕಿಂತ ಮುಂಚೆನೆ ಸ್ವೆಟರ್ ಕುಬಾಲಿ ಎಲ್ಲ ಹೊಂಚ್ಕೊಂಡು ಮಡಗಿರ್ಬೇಕು. ಬಂದ ಮೇಲೆಲ್ಲ ರೇಟ್ ಜಾಸ್ತಿ. ಅವತ್ತಿಗೆ ಸಿಕ್ಕರು ಈಗ ಸಿಲಿಂಡರ್ ಗ್ಯಾಸ್ನೆಲ್ಲ ಮೊದಲೇ ತೆಗೆದು ಮಡಿಕೊಂಡಿರ್ಬೇಕು. ಅಂದ್ರೆ ಭಯ ಅನ್ಸಲ್ಲ ಅಲ್ಲ ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದಾಗ ನಿಭಾಯಿಸ್ತೀನಿ, ಯಾಕೆ ಎದುರ್ಕೋಬೇಕು ಅನ್ನೋದು ಇರುತ್ತೆ ನಮ್ಗೆ. ಖಂಡಿತ. ಬಟ್ ಈ ಹಿರಿ ಅಥವಾ ಕೆಲವು ನಮ್ಮ ಯುವ ಮನಸ್ಸುಗಳು ಯಾಕೆ ಚಿಕ್ಕದಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಅವರು ಒಂದ್ ಅರೆಗಳಿಗೆ ಕೂಡ ಬೈಕೊಳ್ತೀನಿ ಅಣ್ಣ. ಆ ತರ ಎಲ್ಲ ಮಾಡ್ಕೊಳ್ಳೋರ್ಗೆ ಒಂದ್ಸಲ ಅಪ್ಪ ಅಮ್ಮ ಕಣ್ಮುಂದೆ ಬರಲ್ವಾ, ಏನಕ್ಕೆ ಮಾಡ್ಕೋಬೇಕು ಅಂತ. ಇಂಥ ವಿಚಾರಗಳ ಹತ್ರ 5 ನಿಮಿಷ ನಿಂತಿರಲ್ಲ ಅವರು. ಯಾವ ವಿಚಾರ ಅವರ ಮನಸ್ಸನ್ನು ಗಟ್ಟಿಗೊಳಿಸ್ತಿತ್ತೋ, ಯಾವ ವಿಚಾರ ಅವರ ಹೃದಯವನ್ನು ಕಲ್ಲು ಮಾಡ್ತಿತ್ತೋ, ಯಾವ ವಿಚಾರ ಅವರ ಅಜ್ಞಾನವನ್ನು ದೂರ ಮಾಡ್ತಿತ್ತೋ, ಯಾವ ವಿಚಾರ ಅವರ ಭ್ರಮೆಗಳನ್ನೆಲ್ಲ ಕೊಚ್ಚಿ ಬಿಸಾಕ್ತಿತ್ತೋ, ಈ ಸತ್ಯದ ಹತ್ರ 5 ನಿಮಿಷ ನಿಂತಿರಲ್ಲ. ಅದಕ್ಕೆ ಅವರಿಗೆ ಬರೀ ಭ್ರಮೆಯಲ್ಲಿ ಬದುಕಿ ಅದೊಂದು ಸುಳ್ಳು ಅಂತ ಗೊತ್ತಾದ ಬಿದ್ದೋಗ್ಬಿಡ್ತಾರೆ. ಈ ತರ ಎಲ್ಲ ಮಾಡ್ಕೊಳ್ಳೋರು ಎಜುಕೇಟೆಡ್ಸ್ ಮಾಡ್ಕೋತಾರೆ. ಅದು ಎಜುಕೇಟೆಡ್ಗೂ ಅದಕ್ಕೂ ಸಂಬಂಧ, ಎಜುಕೇಶನ್ ಅಂದ್ರೆ ಆ ಸ್ಕೂಲಿಂದಕ್ಕೂ ಬದುಕಿಗೂ ಸಂಬಂಧವೇ ಇಲ್ಲವ. ಅಂದ್ರೆ ಎಲ್ಲ ಗೊತ್ತಿರೋ ಅಂತವ್ರೆ ಮಾಡ್ಕೊಳ್ತಾರೆ ಅಲ್ಲ, ಏನು ದಡ್ರು ಅಂತ ಅಲ್ಲ. ಈಗ ಈ ಮುಂಚೆ ಮೊದಲನೇ ಕಾಲರೊಬ್ಬರು ಹೆಣ್ಮಗಳು ಕರೆ ಮಾಡಿದ್ರು. ಅವ್ರಿಗೆ 27 ವರ್ಷ. ಇವತ್ತಿಗೆ ಅವ್ರೇನು ತುಂಬ ಓದಿಲ್ಲ, 10ನೇ ಕ್ಲಾಸ್ಗೋ 9ನೇ ಕ್ಲಾಸ್ಗೋ ಮದುವೆ ಮಾಡ್ಬಿಟ್ರು. ಇವತ್ತಿಗೆ 27 ವರ್ಷ, ಒಂದು ಮಗು ಇದೆ, ಗಂಡ ಇಲ್ಲ, ತೀರೋದ್ರು ಆಕ್ಸಿಡೆಂಟ್. 27 ವರ್ಷ. ಈಗ ನಿಮ್ಗೆ 28 ಮದುವೆ ಆಗಿಲ್ಲ ಅನ್ನೋದಾದ್ರೆ 27 ವರ್ಷಕ್ಕೆ ಒಂದು ಮಗು ಇದ್ದು ಗಂಡ ಸತ್ತು ನನ್ಗಿನ್ ಮದುವೆ ಬೇಡ ಅನ್ನೋ ಆ ಒಂಟಿ ಜೀವನ ಇದೆಯಲ್ಲ. ಮತ್ತೆ ಆಕೆ ಸತ್ತಿಲ್ಲ, ಟೈಲರಿಂಗ್ ಮಾಡ್ಕೊಂಡು ಬದುಕ್ತಿದ್ದಾಳೆ. ಮೊದಲನೇ ಕತೆ ಕೇಳಿ, 27 ವರ್ಷ ಗಂಡ ತೀರೋದಿರ ಅಂದ್ರೆ 27 ವರ್ಷಕ್ಕೆ ಇನ್ನೂ ಮದುವೆ ಆಗದವ್ರು ಎಷ್ಟು ಜನ ಇದ್ದಾರೆ, ಎಂಜಾಯ್ ಮಾಡ್ಕೊಂಡು ಓಡಾಡೋರು ಎಷ್ಟು ಜನ ಇದ್ದಾರೆ, ಅಥವಾ ಮಜಾ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ 27 ವರ್ಷಕ್ಕೆ ಆಕೆ ಗಂಡ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲೋದಿದೆಯಲ್ಲ, ಅದು ಆಕೆ ಸತ್ತಿಲ್ಲ.
ಆಕೆ ಹೇಳ್ತಾಳೆ, ನನ್ನ ಗಂಡನ ನೆನಪಲ್ಲಿ ನಾನು ಬದುಕ್ತೀನಿ, ಯಾರ ಕಾಲದಸಕ್ಕೂ ಹೋಗೋದಿಲ್ಲ, ನಾನು ಟೈಲರಿಂಗ್ ಕಲ್ತಿದ್ದೀನಿ, ದುಡಿತೀನಿ, ನನ್ನ ಮಗುನ ನಾನು ಸಾಕ್ತೀನಿ ಅಂತಾಳೆ. ಇದೇ 27 ವರ್ಷದ ಹೆಣ್ಮಗಳು ಯಾವುದೋ ಹುಡುಗ ರಿಪ್ಲೈ ಕೊಟ್ಟಿಲ್ಲ ಅಂತ ಸಾಯ್ತಾಳೆ. ಮತ್ತು ಈ 27 ವರ್ಷದ ಹುಡುಗಿ, ನಾನು ಬದುಕಿನ ಪೂರ್ತಿ ಹೀಗೆ ಬದುಕ್ತೀನಿ, ನಾನು ಅತ್ತೆ ಮಾವನ ನೋಡ್ಕೊಳ್ತೀನಿ, ಗಂಡ ತೀರೋದ್ರು ಅಂತ ನಾನು ಅತ್ತೆ ಮಾವನ ಬಿಡಲ್ಲ ಅಂತ. ಇದು ಹೆಂಗಿದು? ಇಬ್ಬರಿಗೂ 27. ನೋಡಿ, ಬದುಕು ಈಕೆಯೊಂದಿಗೆ ತುಂಬ ಕ್ರೂರವಾಗಿ ವರ್ತಿಸಿರ್ಬೋದು, ಬಟ್ ಈಕೆ ಗಟ್ಟಿಯಾಗಿದ್ದಾಳೆ, ಸತ್ತಿಲ್ಲ. ಏನು ತುಂಬ ಓದಿಲ್ಲ, ಏನು MCom B.Ed ಇನ್ನೇನೋ ಓದಿಲ್ಲ. ಆಕೆ 9ನೇ ಕ್ಲಾಸೋ 8ನೇ ಕ್ಲಾಸೋ ಓದಿರೋದು. ಆದ್ರೆ ನಾವು ಹೇಗ್ ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್. ಮತ್ತೆ ಕಾಸು ನೋಡಿಲ್ಲ, ಕಷ್ಟ ನೋಡ್ಬಿಟ್ಟಿದ್ದಾರೆ ಬಾಲ್ಯದಿಂದ. ಈಗ ನಿಮ್ಮ ಮನೇಲಿ ಈಗ ಹೆಂಗೆ ಬೆಳೆಸಿದ್ದಾರೆ, ಇವತ್ತಿಗೆ ಏನೋ ದೊಡ್ಡದು ಬಂದು ನೀವು ತಡ್ಕೊಳ್ತೀರಿ. ಯಾಕೆ? ಹಂಗೆ ಬೆಳೆಸಿರ್ತಾರೆ ಅಥವಾ ಅಷ್ಟು ಕಷ್ಟ ನೋಡಿರ್ತಾರೆ. ಬಟ್ ಇವತ್ತಿನ ಈ ಕೆಲವು ಯುವ ಮನಸ್ಸುಗಳು ಕಷ್ಟ ಅನ್ನೋದೇ ಗೊತ್ತಿಲ್ಲ ಅವಕ್ಕೆ. ಇವನ್ ಅವ್ರ ಅಪ್ಪ ಅಮ್ಮ ಗ್ಯಾಸ್ ಹಾಕ್ತಿರ್ತಾರೆ ಅಥವಾ ಅವರು ಆಟೋ ಓಡಿಸ್ತಿರ್ತಾರೆ, ಅವರು ಏನು ಭಾಳ ಕಷ್ಟಪಟ್ಟೆ ಮಕ್ಳಿಗೆ ಕಷ್ಟಗಳು ಗೊತ್ತಾಗಬಾರ್ದು, ಅವರು ಚೆನ್ನಾಗಿ ಬೆಳೀಲಿ ಅಂತ ಅವ್ರಿಗೆ ಕಷ್ಟವೇ ತೋರಿಸಿರಲ್ಲ. ಹಾಗಾಗಿ ಯಾರು ಕಷ್ಟವನ್ನೇ ನೋಡಿಲ್ವೋ, ಯಾರಿಗೆಲ್ಲವೂ ಬೇಕಂತ ಕೂತಿದ್ದಕ್ಕೆ ಎಲ್ಲ ವ್ಯವಸ್ಥೆಗಳು ಸೌಲಭ್ಯಗಳು ಸಿಗ್ತಾ ಇದ್ದಾವೋ, ಅವರಿಗೆ ನಾಳೆ ಬರುವ ಅಂತಹ ದೊಡ್ಡ ದುರಂತವನ್ನು ತಡ್ಕೊಳ್ಳೋ ಶಕ್ತಿ ಆದರೂ ಹೆಂಗೆ ಬರಬೇಕು? ಅವರಿಗೆ ಒಂದು 4 ಕಾಸು ದುಡ್ದು ಗೊತ್ತಿರಲ್ಲ, ಅಥವಾ ಅಪ್ಪ ಅಮ್ಮ ಹೆಂಗೆ ಒದ್ದಾಡ್ತವ್ರೆ ಅಂತ ಗೊತ್ತಿರಲ್ಲ, ಕಷ್ಟ ಅಂದರೆ ಏನು ಅಂತ ಗೊತ್ತಿರಲ್ಲ, ರೋಗ ಬಂದರೆ ಒಂದೊಂದು ಸತಿ ಎಷ್ಟೆಷ್ಟು ಲಕ್ಷಗಳ ಆಸ್ಪತ್ರೆಗೆ ಇಡಬೇಕು, ಅಪ್ಪ ಅಮ್ಮ ಎಷ್ಟು ಒದ್ದಾಡ್ತವ್ರೆ, ಎಷ್ಟು ಸಾಲ ಇದೆ, ಅಥವಾ ಹಿಂಗೆಲ್ಲ ಒದ್ದಾಡ್ತಿದ್ದೀವಿ, ಇದು ಯಾವುದ್ರ ಬಗ್ಗೆನೂ ಅವ್ರಿಗೆ ಸೀರಿಯಸ್ನೆಸ್ ಇರೋದಿಲ್ಲ. ಅವರು ಎಂಜಾಯ್ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಲವ್ ಗಿವು ಅಂತಾರೆ, ಭ್ರಮೆ ಮಾಡ್ಕೊಳ್ತಾರೆ. ಒಂದು ಹಂತ ಹೋದ್ಮೇಲೆ ಆ್ಯಕ್ಚುಲಿ ಅವ್ರು ತುಂಬ ಓದಿರ್ತಾರೆ ಅಂತಲೇ ಅಂದ್ಕೊಳ್ಳೋಣ, ಆದರೆ ಅವರಿಗೆ ಈ ಮಾನಸಿಕ ಗೊಂದಲ, ಮಾನಸಿಕ ಕುಸಿತಗಳನ್ನು, ಈ ಷೇರು ಮಾರುಕಟ್ಟೆ ಬಿದ್ದು ಹೋದಂಗೆ ಒಂದ್ಸಲಿ ಮನಸ್ಸು ಬಿದ್ದು ಹೋದಾಗ ಅದನ್ನು ಮತ್ತೆ ಮೇಲೆತ್ತುವ ಕಲೆ ಗೊತ್ತಿರೋದಿಲ್ಲ. ಅವಾಗೇನು ಮಾಡಿಬಿಡ್ತಾರೆ, ಇನ್ನು ನಾನು ಬದುಕಿದ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ರ ಬದುಕಲ್ಲಿ ಅವ್ರಿಗೆ ಸ್ವಂತಿಕೆ ಅನ್ನೋದೇ ಇರೋದಿಲ್ಲ. ಅವನೇನೋ ತಿರಸ್ಕರಿಸ್ದ ಅಂದರೆ ಇವಳು ಅವನಿಲ್ಲದೆ ನನ್ನ ಬದುಕು ಶೂನ್ಯ ಅಂದ್ಕೊಳ್ತಾಳೆ. ಅಪ್ಪ ಅಮ್ಮನೂ ಕಣ್ಮುಂದೆ ಬರಲ್ಲ ಅವಳಿಗೆ. ಹಂಗೆ ಬದುಕು ಯಾಕೆ 27 ವರ್ಷದ, ಈಗ ಯಾರು 16 ವರ್ಷಕ್ಕೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಂದು ಯಾವುದೋ 16 ವರ್ಷದ ಹುಡುಗ ಅಂಗಡಿಗೆ ಹೋಗಿ ಕರ್ಬೇವಿನ ಸೊಪ್ಪು ತರಲ್ಲ. ನೋಡಿ, ಒಬ್ಬೊಬ್ಬರೊಂದಿಗೆ ಬದುಕು ಒಂದೊಂದು ರೀತಿ ವರ್ತಿಸ್ತಾ ಇದೆ. ಅದಕ್ಕೆ ನಾನೇನು ಹೇಳೋದವ, ನೀವು ಎಷ್ಟಾದರೂ ಓದಿ, ಏನಾದರೂ ಓದಿ, ಆದರೆ ಫೀಲ್ಡ್ಗೆ ಇಳಿದು ಸಮಾಜ ಹೇಗಿದೆ, ಜಗತ್ತು ಹೇಗಿದೆ, ನನಗೆ ನಾನು ಓದಿದ್ದೀನಿ ಅನ್ನೋದು ನಾನೆಲ್ಲೂ ಆತರ ನಿಮ್ಗೆ ಹೇಳಿದ್ದಲ್ಲ, ಆಗಿರ್ಬೇಕು ಪ್ರಾಕ್ಟಿಕಲ್ ಆಗಿ. ಗೊತ್ತಾಯ್ತು ನಂಗೆ. ಬಟ್ ಅಂತಾರೆ ನಮ್ ರಿಲೇಟಿವ್ಸ್, ನಾನು ಸಿಂಪ್ಲಿ ಆಗಿರ್ತೀನಿ, ಮಾತಾಡ್ಸೋದು ಎಲ್ಲರ ಜೊತೆಗೂ ಬೆರೀತೀನಿ, ಅದು ಹಂಗಿದ್ದಾಗ ಅಂತಾರೆ ರಿಲೇಟಿವ್ಸ್, ಇಷ್ಟೊಂದು ಓದಿದ್ದಾಳೆ ಆದ್ರೂ ಏನು ಜಂಬ ತೋರಿಸಲ್ಲ ಅಂತ. ಅದ್ರಲ್ಲಿ ತೋರ್ಸೋ ಅಂತದ್ದು ಏನಿದೆ? ನಾನ್ ಕಲ್ತಿರೋದು ಮಕ್ಳಿಗೆ ಹೇಳ್ಕೊಡೋದಕ್ಕೆ, ಅದನ್ನ ಮನೆಯವ್ರ ಹತ್ರ, ರಿಲೇಟಿವ್ಸ್ ಹತ್ರ ತೋರ್ಸೋದ್ರಿಂದ ಏನ್ ಬರುತ್ತೆ? ಹೌದು, ತೋರಿಸೋದ್ರಿಂದ ಹೆಸರಿಗೆ ಇನ್ನೊಂಚೂರು ಕೆಟ್ಟೋಗುತ್ತೆ ಅಷ್ಟೇ. ಆ್ಯಂಡ್ ಅದನ್ನು ಮೀರಿ ತೋರಿಸಿ ಪಡ್ಕೊಳ್ಳೋದೇನಿದೆ? ಹೌದು ಹೌದು. ಬಾಗೋದ್ರಿಂದ, ಸಿಹಿಯಾದ ಹಣ್ಣು ಕೊಡೋದ್ರಿಂದ 2 ಜನ ನಿಮ್ಮನ್ನು ನೆಂದಾರ ನೆನಿತಾರೆ. ಬೀಗ ನಿಲ್ಲೋದ್ರಿಂದ ಇರೋರೆಲ್ಲ ದೂರ ಹೊಂಟೋಯ್ತಾರಲ್ಲ, ಮತ್ತೆ ಪಡ್ಕೊಂಡಿದ್ದೇನು? ಏನೂ ಇಲ್ಲ. ಅದೇ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು ಅಷ್ಟೇ. ಅದರಿಂದ ಆನಂತರ ಎಲ್ಲ ಖಾಲಿ ಜೀವನ. ಬಟ್ ನಿಜಕ್ಕೂ ನಿನ್ನ ಗುಣದ್ದು ಭಾಳ ಪ್ರಬುದ್ಧ ಜೀವನವ ನೀನು. ಗೊತ್ತಿಲ್ಲ, ಬಹುಶಃ 28 ಮತ್ತು ಇಲ್ಲಿವರೆಗೂ ಜೀವನ ನೋಡಿದ್ದೀರಿ. ಅವೆಲ್ಲವೂ ಸೇರಿ ನಿಮ್ಮನ್ನು ಆಗ ನೋಡಿದ್ರೆ ನನಗಿಂತ 1 ವರ್ಷ ದೊಡ್ಡವರೇ ಇದ್ದೀರಿ ನೀವು. ಇಲ್ಲ, ನನ್ನಷ್ಟಿಗೆ ಇದ್ದೀರಿ. ನನ್ನ ಮೊನ್ನೆ ಬರ್ತಡೇ ಆಯಿತು, ನಾನು 28. ಆಗ್ಲವಾ? ಒಳ್ಳೇದಾಗಲಿ, ಶುಭವಾಗಲಿ. ನನಗೆ ತುಂಬಾನೇ ಖುಷಿ ಆಯಿತು. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನನಗಿಂತ. ಇಲ್ಲ, ನಿಮ್ದು ವಿಡಿಯೋಸ್ ಕೇಳಿ ತಿಳ್ಕೊಂಡಿದ್ದೀನಿ. ಓಹೋ, ಹೌದಾ? ಹೌದು. ಫೈನ್, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ. ಅಣ್ಣ, ಈ ಇಯರ್ ಬೇರೆ ಕಡೆ ಜಾಬ್ಗೆ ಟ್ರೈ ಮಾಡ್ಬೇಕು ಅಂತಿದ್ದೀನಿ. ಏನ್ ಜಾಬ್ ಅಂದ್ರೆ? ಅದೇ ಟೀಚರ್ದೆ. ಬೇರೆ ಕಡೆ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಇನ್ನು ಬೇರೆ ಕಡೆ ಅವರೇ ಇನ್ನು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಇದರಲ್ಲಿ. ಇವಾಗ ನಂಗೆ 6 years ಅಣ್ಣ. ಬಟ್ ಇಲ್ಲಿ ಯಾಕೆ ಬಿಡೋದು? ಇಲ್ಲಿ ಅಂದ್ರೆ ಇದು ಕನ್ನಡ ಮೀಡಿಯಂ ಸ್ಕೂಲು, ಮುರಾರ್ಜಿ ಸ್ಕೂಲಲ್ಲಿ.
ಸ್ವಲ್ಪ ಇಂಗ್ಲಿಷ್ ಫ್ಲೂಯೆನ್ಸಿ ಬೇಕು ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹೋಗೋಣ ಅಂತ ಇದ್ದೀನಿ. ಮಾಡಿ ಪ್ರಯತ್ನ ಮಾಡಿ, ಅದರಲ್ಲಿ ಏನಿದೆ. ಬಟ್ ಈಗ ಆಲ್ರೆಡಿ ಅಪ್ಲಿಕೇಶನ್ ಅಥವಾ ಅಂತ ಪ್ರಯತ್ನ ಮಾಡಿದ್ದೀರಾ? ಇದು ರೆಸ್ಯೂಮ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಅವರು ಸ್ವಲ್ಪ CBSE ಎಕ್ಸಾಮ್ಸ್ ಇತ್ತು, ಅದೆಲ್ಲ ಮುಗಿಲಿ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಕಾಲ್ ಮಾಡಿಲ್ಲ ಅಣ್ಣ, ನಾಳೆ ಮಾಡ್ಬೇಕಂತಿದ್ದೀನಿ. ಹೌದಾ? ಓಕೆ. ಬಟ್ ಇಲ್ಲಿ ಬಿಡೋಗಿಂತ ಮುಂಚೆ ಇಲ್ಲಿ ಎಷ್ಟು ಸಮಯ ಮುಂಚೆ ನೀವು ಇನ್ಫಾರ್ಮ್ ಮಾಡಬೇಕು? ಅಣ್ಣ ಮಾಡ್ತೀನಿ, ಇದು ಎಕ್ಸ್ಪೀರಿಯನ್ಸ್ ಲೆಟರ್ ತಗೋಬೇಕಲ್ವಾ, ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ನಾನು. ಬಟ್ ಇನ್ನೂ ಮಾಡಿಲ್ವಾ ನೀವು? ಇನ್ನೂ ಇಲ್ಲ ಅಣ್ಣ. ಅಂದ್ರೆ ಇದು CBSE ಸ್ಕೂಲ್ಸ್ ಎಲ್ಲ ಬೇಗ ಓಪನ್ ಆಗತ್ತೆ, ಅದು ಸ್ಟೇಟ್ದು ಸ್ವಲ್ಪ ಲೇಟ್ ಆಗತ್ತಲ್ವಾ. ನಾನು ಇದೆಲ್ಲ ತಿಳ್ಕೊಂಡ್ಬಿಟ್ಟು ಇನ್ಫಾರ್ಮ್ ಮಾಡೋಣ ಅಂತ. ಆಯ್ತವ, ಮಾಡಿ ಈ ಕಡೆ ಏನು ಪ್ರಯತ್ನ ಮಾಡ್ತಿದ್ದೀರಿ, ನಾಳೆ ಅದ್ರ ಬಗ್ಗೆ ಫೋನ್ ಮಾಡಿ ಕೇಳ್ಕೊಂಡು ಇನ್ನೊಂದ್ಸತಿ ಹೋಗಿ ಬನ್ನಿ ಅಥವಾ ಭೇಟಿಯಾಗಿ. ಒಳ್ಳೆಯದಾಗಲಿ. ನಿಮಗೆ ಪ್ರತಿಭೆ ಇದೆ, ಜ್ಞಾನ ಇದೆ, ಅಥವಾ ಕೌಶಲ್ಯ ಇದೆ, ಅದರ ಬಗ್ಗೆ ಭಾಷಾ ಹಿಡಿತ ಇದೆ, ಅಥವಾ 4 ಜನ ಮಕ್ಕಳಿಗೆ ಅದನ್ನ ಅರ್ಥ ಮಾಡಿಸೋಷ್ಟು ಶಕ್ತಿ ಇದೆ ಇಂದ ಮಾಡಿ. 100% ರಿಸಲ್ಟ್ ಕೊಟ್ಟಿದ್ದೀನಿ 10th ಅವ್ರದ್ದು. ವೆರಿ ಗುಡ್. ಮಕ್ಕಳಿಗೆ ಅರ್ಥ ಮಾಡಿಸೋದ್ರ ಜೊತೆ ಶಿಕ್ಷಕರು ಅಂದರೆ ಆಗ ನೋಡಿದ್ರೆ ಶಿಕ್ಷಕರು ನಿಜವಾದ ವಿದ್ಯಾರ್ಥಿಗಳಾಗಿರ್ಬೇಕು ಮೊದಲಲ್ಲ. ಸೊ ನೀವು ನೋಡಿ ಏನು ಕವ ಅಂದರೆ ಅಲ್ಲಿ ಹೋದ್ರೆ ನಾನು ಸ್ವಲ್ಪ ಇಂಗ್ಲೀಷ್ ಫ್ಲೂಯೆನ್ಸಿ ಆಗ್ಬೋದು, ಅಥವಾ ನಾನು ಪರ್ಸನಲ್ ಗ್ರೋತ್ ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಸೊ ನಿಮ್ಮ ಕಲಿಕೆಯ ಹಸಿವಲ್ಲಿದೆ ಅಂತ ಅರ್ಥ. ಯಾಕಂದರೆ ಯಾರು ಕಲಿಯೋದನ್ನು ನಿಲ್ಲಿಸ್ತಾನೋ ಅವನಲ್ಲಿಗೆ ಸೋತ ಅಂತ ಅರ್ಥ. ಹೌದು, ಅಂದ್ರೆ ಇರೋದ್ರಲ್ಲಿ ಖುಷಿ ಇದೆ ನಂಗೆ. ಬಟ್ ಇವಾಗ ಎಲ್ಲ ಹೋದ್ರು ಇಂಗ್ಲಿಷ್ ಕೇಳ್ತಾರೆ, ಸ್ವಲ್ಪ ಪ್ರಯತ್ನ ಮಾಡೋಣ ಅಂತ. ಮಾಡಬೇಕು, ತಪ್ಪೇ ಇಲ್ಲವ. 6 ವರ್ಷ ಸೇವೆ ಸಲ್ಲಿಸಿದ್ದೀಯಾ, ಆ್ಯಂಡ್ ಮುಂದಕ್ಕೆ ಹೋಗಬೇಕು. ಯಾವ ಕಾರಣಕ್ಕೂ ನಿಂತು ನೀರಾಗಬಾರ್ದು. ಅದು ಹಣದ್ದು ಇನ್ಯಾವುದೋ ಅಲ್ಲ. ಆಗ ನೋಡಿದ್ರೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಮತ್ತಷ್ಟು ಎತ್ತರಕ್ಕೆ ಹೋಗೋ ನಮ್ಮ ಕೆರಿಯರ್ ನಾವು ಬಿಲ್ಡ್ ಮಾಡ್ಕೊಳ್ಳೋ ಕಡೆ ನಾವು ಪ್ಲ್ಯಾನ್ ಮಾಡಲೇಬೇಕು. ಅಲ್ಲಿ ಯಾವ ಎಮೋಷನ್ಗೂ ಅವಕಾಶ ಕೊಡಬಾರ್ದು. ಓಕೆ, ಇಲ್ಲಿವರೆಗೂ ಅಲ್ಲಿ ತುಂಬ ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೀರಿ. ಮುಂದೆ ಎಲ್ಲಿ ಹೋದರೂ ಅದನ್ನು ಮತ್ತೆ ಮುಂದುವರಿಸ್ತೀರಿ ಅಷ್ಟೇ. ಬಟ್ ಜಾಗ ಬದಲಾಗುತ್ತೆ, ಆ್ಯಂಡ್ ನಿಮಗೆ ಹೊಸದಾಗಿ ಏನೇನೋ ವಿಚಾರಗಳು ಕಲಿಯೋಕೆ ಸಿಗುತ್ತೆ. ಇಂಗ್ಲೀಷ್ ಫ್ಲೂಯೆನ್ಸಿ ಅಥವಾ ಸ್ಟಾಫ್ಗಳು ಎಲ್ಲ ರೀತಿಯಲ್ಲೂ ಹೊಸ ಅನುಭವ ಅದು. ಆಗ್ಲೇ ಅಮ್ಮ ಹೇಗಿದ್ದಾರೆ ಅಣ್ಣ? ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ನನ್ಗೆ ಅನ್ಸುತ್ತೆ, ಅಣ್ಣ ಇಲ್ಲ ನಮ್ಗೆ. ನಿಮ್ದು ವಿಡಿಯೋಸ್ ಎಲ್ಲ ಕೇಳ ಈ ತರ ಒಬ್ರು ಅಣ್ಣ ಇರ್ಬೇಕಿತ್ತಲ್ವಾ ಅಂತ ಫೀಲ್ ಆಗತ್ತೆ. ಇರ್ಲವಾ, ಒಡ ಹುಟ್ಟದೇ ಇದ್ರು ಎಷ್ಟೋ ಹೆಣ್ಮಕ್ಳಿಗೆ ನನ್ನ ಮನ್ಸಾರೆ ಅಂಥದ್ದೇನೋ ಕಷ್ಟಗಳು ಬಂದಾಗ ನನ್ನ ಶಕ್ತಿ ಮೀರಿ ಅಂದ್ರೆ ಅಪ್ಪ ಒಂದೇ ಮಾತು ಹೇಳೋದು, ಯಾವ ಗಂಡ್ಮಕ್ಳು ಬೇಡ ನಂಗೆ, ಈ 3 ಹೆಣ್ಮಕ್ಳು ಸಾಕು, ಆರಾಮಾಗಿದ್ದೀನಿ ಅಂತಾರ. ಅಂದ್ರೆ ಅದರ ಅರ್ಥ ನೀವು ಮಕ್ಕಳಾಗಿ ಆ ತಂದೆ ತಾಯಿಗಳಲ್ಲಿ ಆ ಮಾತು ಬರ್ಸಿದ್ದೀರಾ ಅಂದ್ರೆ ನಿಮ್ ಬದುಕು ಸಾರ್ಥಕ ಅಂತ. ಎಲ್ಲರೂ ಹೇಳ್ತಾರೆ ಇದ್ರೆ ಈ ತರ ಹೆಣ್ಮಕ್ಳು ಇರ್ಬೇಕು 3. ಅಪ್ಪ ಅಮ್ಮಂಗೆ ನೋವು ಕೊಡಲ್ಲ, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಎಕ್ಸಾಂಪಲ್ ಕೊಡ್ತಾರೆ ನಮ್ಮೂರಲ್ಲಿ, ನಮ್ಮೂವರ್ನ. ಸೂಪರ್. ಅಂಡ್ ನೀವು ಹಾಗೆ ಇದ್ದೀರ ಕೂಡ. ಅದು ಹೊರಗಿನ ಬಟ್ಟೆ ಅಂತಲ್ಲ, ಮೈಗಟ್ಟಿದ ಚರ್ಮದಂತೆ ನಿಮ್ಮ ಸಂಸ್ಕಾರ. ಯಾವುದೋ ವರ್ತನೆ ನಾಟಕೀಯವಾಗಿ ಬಂದದ್ದಲ್ಲ, ಅದು ನಿಮ್ಮ ಆಳವಾಗಿ ಬೇರು ಬಿಟ್ಟಿರೋ ಸಂಸ್ಕಾರ. ಇದು ಎಲ್ಲಿ ಹೋದರೂ ನಿಮ್ಮನ್ನು ಕಾಯುತ್ತವ. ತಂದೆ ತಾಯಿಗೂ ನೀವು ಆಸರೆಯಾಗಿ ನಾಳೆ ದಿನ ಅವರನ್ನು ಚೆನ್ನಾಗಿ ನೋಡಿಕೊಂಡು, ಗಂಡನ ಮನೆಯನ್ನು ಚೆನ್ನಾಗಿ ನೋಡಿಕೊಂಡು, ಏನೇ ಆದರೂ ಗಂಡನ ಮನೆಯೇ, ಬಟ್ ಆ ನಡುವೆ ನಿಮ್ಮ ಕರ್ತವ್ಯಗಳು ಇಲ್ಲೂ ಇದ್ದಾವೆ. ಅದನ್ನು ನೀವು ಮಾಡ್ತಾನೆ ಹೋಗಬೇಕು. ಅಂಥವರೇ ಸಿಗಲಿ, ಒಳ್ಳೇದಾಗ್ಲವಾ, ಶುಭವಾಗಲಿ, ಒಳ್ಳೆ ಮನೆ ಸಿಗು. ನಿನ್ನಿಂದ ಆ ಮನೆಗೆ ಒಳ್ಳೇದಾಗಲಿ, ಆ ಮನೆಯಿಂದ ನಿನ್ಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಗೋವಿಂದ, ನೋಡಿ ಎಂಥ ಅದ್ಭುತವಾದ ಗುಣ ಈ ಹೆಣ್ಮಗಳದು. ಶುಭವಾಗಲಿ. ಅಂತಿಮವಾಗಿ ನಾನು ಕಂಡುಕೊಂಡಿದ್ದು, ಹೆಣ್ಣುಮಕ್ಕಳು ಹುಟ್ಟಿದ ಮನೆಗಾಗಲಿ ಓದ ಮನೆಗಾಗಲಿ ಗೌರವ ತರುವಂತೆ ಇರಬೇಕು. ಆಗ ಹೆಣ್ಣಿನ ಜೀವನ ಸಾರ್ಥಕ. ಆ್ಯಂಡ್ ಅಂತಹ ಹೆಣ್ಮಕ್ಳು ಸಿಗಬೇಕಂದ್ರೆ ಆ ಗಂಡು ಕೂಡ, ಅಥವಾ ಗಂಡು ಮಕ್ಕಳಾದ ನಾವು ಕೂಡ ಅಷ್ಟೇ ಸಭ್ಯವಾಗಿ ಇರಬೇಕು. ಒಂದು ವೇಳೆ ತಪ್ಪುಗಳಾದರೂ ತಿದ್ದುಕೊಂಡು ಕ್ಷಮೆ ಕೇಳಿ ಮುಂದುವರಿಬೇಕು. ಆಗ ಹೆಣ್ಣು ಮಕ್ಕಳಿಂದಲೂ ನಾವು ಶ್ರೇಷ್ಠ ವರ್ತನೆಯನ್ನು ನಿರೀಕ್ಷೆ ಮಾಡಬಹುದು. ನಾವು ಕೆಟ್ಟ ಕೆರ ಹಿಡಿದೋಗಿ
ಅವ್ರದ್ದು ಮಾತ್ರ ನೀನು ಸೀತೆ ಥರ ಇರು ಅಂದರೆ, ಅಥವಾ ಅವ್ರದ್ದು ಮಾತ್ರ ನೀವು ಒಳ್ಳೆಯರಿರು, ನಾನು ಅಂತೂ ಹಾಳಾಗಿ ಹೋಗ್ತೀನಿ ಅಂತ ಹೇಳೋಕ್ಕಾಗುತ್ತಾ? ನಾವೇನು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶುಭವಾಗ್ಲವಾ? ನಿಮ್ಮ ತಂದೆ ತಾಯಿಗೆ ದೊಡ್ಡ ನಮಸ್ಕಾರ. ಒಳ್ಳೆ ಚೆನ್ನಾಗಿ ಸಾಕಿದ್ದಾರೆ. ನಿನ್ನ ಮನೆತನಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗವಹಿಸಿದ, ಕಾರ್ಯಕ್ರಮವನ್ನು ಕೇಳ್ತಾ ಇರುವ, ಕಮೆಂಟ್ ಮಾಡಿರುವ ಹಾಗೂ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೂ ನಾಳೆ ಸಂಜೆ ಸತ್ಸಂಗದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರೋ ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು, ಒಳ್ಳೆಯ ಸಜ್ಜನರ ಸಹವಾಸವನ್ನು ಕೊಟ್ಟು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನು ನೀವು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ. ಸೊಪ್ಪು ತಿನ್ನಿ, ಹಣ್ಣು ತರಕಾರಿಗಳು ತಿನ್ನಿ, ಮನೆ ಊಟ ಮಾಡಿ, ಬಿಸಿಲುಗಾಲ ಚೆನ್ನಾಗಿ ನೀರು ಕುಡೀರಿ. ಆದಷ್ಟು ಮನೆ ಮುಂದೆ ಹಸುಗಳಿಗೆ ನೀರಿಡಿ. ನೀವು ಬೆಂಗಳೂರು ಕಡೆಯವರಾಗಿದ್ದರೆ ಸ್ವಲ್ಪ ಬಕೀಟಲ್ಲೋ ಏನರಲ್ಲೋ ಹಸುಗಳಿಗೆ ನೀರಿಡಿ. ಮನೆ ಮೇಲೆ ಸ್ವಲ್ಪ ಪಕ್ಷಿಗಳಿಗೆ ನೀರಿಡಿ. ಸ್ವಲ್ಪ ಪ್ರಾಣಿಗಳ ಕುರಿತು ಸ್ವಲ್ಪ ಕಾಳಜಿ ದಯವಿಟ್ಟು ಮಾಡಿ. ಇದು ನನ್ನ ಪ್ರಾರ್ಥನೆ. ಯಾರೋ ಹೊರಗಿನವರು ಏನೋ ನೀರು ಕೇಳಿದ್ರು, ದಯವಿಟ್ಟು ಮನೆ ಮುಂದೆ ಒಂಚೂರು ನೀರಿನ ವ್ಯವಸ್ಥೆ ಮಾಡಿ. ಯಾರು ಕುಡಿತಾರೋ ಬಿಡ್ತಾರೋ ನೀರಿನ ವ್ಯವಸ್ಥೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಸಿಗೋಣ. ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆಗಳು ನನ್ನೊಂದಿಗೆ ಇರಲಿ. ಆ ಭಗವಂತನ ಅನುಗ್ರಹ ನಮಗೆ, ನಿಮಗೆಲ್ಲರಿಗೂ ದೇವರ ಅನುಗ್ರಹ ಆಗಲಿ. ಶುಭವಾಗಲಿ. ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಹರೇ ಕೃಷ್ಣ.